IPLನ ಮ್ಯಾಚ್ ನಂಬರ್ 44 ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಎರಡೂ ತಂಡ ಸಹ ಲಾಸ್ಟ್ ಕೊನೆ 2-3 ಮ್ಯಾಚ್ಗಳಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಸೊ ಇಬ್ಬರು ಹೈ ಆನ್ ಕಾನ್ಫಿಡೆನ್ಸಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಹಾಗೂ ಅವರು ಯಾರು ಅವ್ರ ವಿನ್ನಿಂಗ್ ಸ್ಟ್ರೀಕ್ನ ಕಂಟಿನ್ಯೂ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಇದೊಂದು ಹೈಲಿ ಕಾಂಪಿಟೇಟಿವ್ ಗೇಮ್ ಥರ ಇರುತ್ತೆ. ಸೊ ಸಖತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಇದು ಇಕಾನಾ ಸ್ಟೇಡಿಯಂ ಲಕ್ನೋಲ್ಲಿ ನಡೀತಾ ಇದೆ. ಈ ಪಿಚ್ ಪ್ರೀವಿಯಸ್ ಸೀಸನಲ್ಲೆಲ್ಲ ಸ್ವಲ್ಪ ಸ್ಲೋ ವಿಕೆಟ್ ಆಗಿತ್ತು, ಬೌಲರ್ಗೆ ತುಂಬ ಹೆಲ್ಪ್ ಮಾಡ್ತಾ ಇತ್ತು. ಬಟ್ ಈ ಸೀಸನಲ್ಲಿ ಅದು ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಆಗಿದೆ. ಸೊ ಈ ಮ್ಯಾಚಲ್ಲಿ ಕೂಡ ನಾವು ಆರಾಮಾಗಿ 180 to 200 ರನ್ಸ್ನ ನೋಡ್ಬೋದು. ಸೊ ಇಲ್ಲಿ ಚೇಸಿಂಗ್ ಮಾಡೋದು ಕೂಡ ಈಸಿ ಆಗಿದೆ. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 4 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 3 ಮ್ಯಾಚಲ್ಲಿ ರಾಜಸ್ಥಾನ್ ಅವರು ಗೆದ್ದಿದ್ದಾರೆ, 1 ಮ್ಯಾಚಲ್ಲಿ ಲಕ್ನೋ ಅವರು ಗೆದ್ದಿದ್ದಾರೆ. ಸೊ ಇಲ್ಲಿ ಕ್ಲಿಯರಾಗಿ ನೋಡಿಕೊಂಡ್ರೆ ರಾಜಸ್ಥಾನ್ ಅವರು ಇವ್ರನ್ನ ಪ್ಯೂರ್ ಆಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ಈ ಮ್ಯಾಚಲ್ಲಿ ಆ ಡಾಮಿನೆನ್ಸ್ನ ಇವರು ಬೀಟ್ ಮಾಡಿ ಗೆಲ್ತಾರಾ ಇಲ್ವಾ ಅನ್ನೋದು ನಾವು ನೋಡಬೇಕಾಗಿದೆ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರ ಕಡೆಯಿಂದ ಕ್ವಿಂಟನ್ ಡಿಕಾಕ್ ಅವರು ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್, KL ರಾಹುಲ್, ಮಾರ್ಕಸ್ ಸ್ಟೋಯ್ನಿಸ್, ದೇವದತ್ ಪಡಿಕ್ಕಲ್, ನಿಕೋಲಸ್ ಪೂರನ್, ದೀಪಕ್ ಹೂಡಾ, ಆಯುಷ್ ಬಡೋಣಿ, ಕೃಣಾಲ್ ಪಾಂಡ್ಯ, ಮ್ಯಾಟ್ ಹೆನ್ರಿ, ರವಿ ಬಿಷ್ಣೋಯ್, ಮೊಹಿಸಿನ್ ಖಾನ್ ಹಾಗೂ ಯಶ್ ಠಾಕೂರ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಅವ್ರ ಕಡೆಯಿಂದ ಯಶಸ್ವಿ ಜೈಸ್ವಾಲ್, ಜಾಸ್ ಬಟ್ಲರ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಧ್ರುವ್ ಜುರೆಲ್, ಶಿಮ್ರಾನ್ ಹೆಟ್ಮೇರ್, ರೋಮನ್ ಪೋವಲ್, ರವಿಚಂದ್ರನ್ ಅಶ್ವಿನ್, ಟ್ರೆಂಟ್ ಬೋಲ್ಟ್, ಆವೇಶ್ ಖಾನ್, ಸಂದೀಪ್ ಶರ್ಮಾ ಹಾಗೂ ಯುಜ್ವೇಂದ್ರ ಚಹಲ್ ಅವರು ಕಣಕ್ಕಿಳಿದಿದ್ದಾರೆ.